ನಕಲಿ ದಾಖಲೆ ಸೃಷ್ಟಿಸಿ ಪರಭಾರ, ಹಿರಿಯ ನಾಗರಿಕ ಆಸ್ತಿಗೆ ಭೂ ದಾಖಲೆಗಳ ದುರುಪಯೋಗ, ಅಕ್ರಮ ದಾಖಲು. ನಮಸ್ಕಾರ ವೀಕ್ಷಕರೇ, ಯರಗಟ್ಟಿ ತಾಲೂಕಿನಲ್ಲಿ ಭೂ ಕಬಳಿಕೆಯ ಗಂಭೀರ ಆರೋಪ ಕೇಳಿಬಂದಿದೆ. ಹೌದು, ಹಿರಿಯ ನಾಗರಿಕರ ಆಸ್ತಿಗೆ ಭೂ ದಾಖಲೆಗಳಲ್ಲಿನ ಅನಿಯಮಗಳ ಮತ್ತು ದುರುಪಯೋಗ ಆರೋಪವನ್ನು ವಿವರಿಸಲಾಗಿದೆ. ಈ ವಿಷಯ ಈಗ ಸಾರ್ವಜನಿಕ ವಲಯದಲ್ಲಿ ಸಂಚಲನವನ್ನೇ ಮೂಡಿಸಿದೆ. ಈ ಪ್ರಕರಣ ಯಲ್ಲವ್ವ ಹನುಮಂತ ಹುಕ್ಕೇರಿಯವರಿಗೆ ಸೇರಿದ 15 ಎಕರೆ ಜಮೀನು ಕಬಳಿಕೆ ಮತ್ತು ನಕಲಿ ದಾಖಲೆ ಸೃಷ್ಟಿಸಿ ಪರಭಾರ ಆರೋಪ ಕೇಳಿಬಂದಿದೆ. ಯರಗಟ್ಟಿಯ 71/7 ಸರ್ವೆ ನಂಬರ್ನ 1 ಎಕರೆ 39 ಗುಂಟೆ, ಯರಗನವಿಯ 188/5 ಸರ್ವೆ ನಂಬರ್ 1 ಎಕರೆ 7 ಗುಂಟೆ, ಕುರುಬಗಟ್ಟಿಯ 132/4 ಸರ್ವೆ ನಂಬರ್ನ 12 ಎಕರೆ 31 ಗುಂಟೆ ಜಮೀನನ್ನು ಅಕ್ರಮವಾಗಿ ಪರಭಾರೆ ಮಾಡಿರುತ್ತಾರೆ. ಇನ್ನು ನಮ್ಮ ವಾಹಿನಿ ಜೊತೆ ಮಾತನಾಡಿದ ತಹಶೀಲ್ದಾರ್, ಯರಗಟ್ಟಿ ತಹಶೀಲ್ದಾರ್ ಅವರು MV ಗುಂಡಪ್ಪಗೋಳ್ ಅವರು, ಜೆಫಾರ್ಮ್ ಬಂದ ನಂತರ 7 ದಿನಗಳ ಅವಕಾಶದಲ್ಲಿ ಯಾವುದೇ ತಕರಾರು ಅರ್ಜಿಗಳನ್ನು ಮಾರಿದವರು, ಕೊಂಡುಕೊಂಡವರು ಅಥವಾ ಇನ್ನಿತರಿಂದ ಯಾವುದೇ ಅರ್ಜಿಗಳು ಬರದ ಕಾರಣ ಸ್ಥಾನಿಕವಾಗಿ ಅಧಿಕಾರಿಗಳು ಮಾಡಿರುವುದು ಸರಿ ಇರುತ್ತದೆ ಎಂದು, ಇನ್ನು ಇದರಲ್ಲಿ ಯಾವುದೇ ತರಹ ಅಧಿಕಾರಿಗಳ ಕೈವಾಡ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಇನ್ನು 5 ಜನ ಆರೋಪಿತರ ಮೇಲೆ ಅಥಣಿ ಪೊಲೀಸರಿಂದ FIR ದಾಖಲಾಗಿದೆ. ಶಂಕಿತ ಆರೋಪಿಗಳಾದ ನಿಂಗಪ್ಪ, ಸಿದ್ದಪ್ಪ, ಚನ್ನಪ್ಪ, ದುಂಡಪ್ಪ ಗೌಂಡಿ, ಮಲ್ಲಪ್ಪ B ಮಲ್ಯಗೋಳ್, ನಿಂಗಪ್ಪ ಸಿದ್ದಪ್ಪ ಆರಿ, ಬಾಂಡ್ ರೈಟರ್ ಮಹೇಶ್ ಕುಲಕರ್ಣಿ. ಯರಗಟ್ಟಿ ತಾಲೂಕಿನಲ್ಲಿ ಪ್ರತಿಯೊಬ್ಬ ನಾಗರಿಕರು ತಮ್ಮ ದಾಖಲೆಗಳನ್ನು ಪರಿಶೀಲನೆ ಮಾಡೋ ಅವಶ್ಯಕತೆ ಇದೆ ಎಂದು ನಾಗರಿಕ ವಲಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಇನ್ನು ಪ್ರತಿಯೊಬ್ಬರೂ ತಮ್ಮ ಹೊಲದ ದಾಖಲೆಗಳನ್ನು ಪರಿಶೀಲಿಸುವಂತೆ ನಮ್ಮ ವಾಹಿನಿ ನಿಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತದೆ. ಇದು ಇವತ್ತಿನ ಅಪ್ಡೇಟ್. ಎಂಪೈ ನ್ಯೂಸ್ ಕನ್ನಡ, ಭ್ರಷ್ಟರ ಬೇಟೆ, ಪ್ರಜೆಗಳ ಧ್ವನಿಯ. ಇನ್ನು ಈ ದಂಪತಿಗಳ ಸುಪುತ್ರ ದೂರದ ಆಸ್ಟ್ರೇಲಿಯಾ ದೇಶದಿಂದ ನಮ್ಮ ವಾಹಿನಿ ಮುಖೇನ ಆಡಿಯೋ ಕ್ಲಿಪ್ ಕಳಿಸಿದ್ದಾರೆ. ಕಾನೂನು ನಮ್ಮ ವೃದ್ಧ ತಂದೆ ತಾಯಿಗಳಿಗೆ ನ್ಯಾಯ ದೊರಕಿಸಿಕೊಡಲಿ ಎಂದು ವಿನಂತಿಸಿಕೊಂಡಿದ್ದಾರೆ. ಸರ್, ಹುಕ್ಕೇರಿ ಅನ್ನೋ ಒಬ್ಬರ ರೈತರದು ಭೂ ಕಬಳಿಕೆಯಾಗಿ ಬೇರೆದವ್ರ ಫೇಕ್ ಡಾಕ್ಯುಮೆಂಟ್ಸ್ ಹಚ್ಚಿ ಇದನ್ನ ಮಾಡಿದಾರೆ ಅಂತ ಹೇಳಿ ಇದನ್ನೆಲ್ಲ ವಿಸ್ತಾರವಾಗತೈತಿ. ಅದ್ರ ಬಗ್ಗೆ ಪತ್ರಿಕೆ ಒಳಗತ್ತು ಮೀಡಿಯಾ ಒಳಗೂ ವಿಸ್ತಾರವಾಗತೈತಿ. ನಿಮ್ಗೆ ಅದ್ರ ಬಗ್ಗೆ ಗಮನಕ್ಕೆ ಏನಾರ ಬಂದೈತಿ ಇಲ್ರಿ ಸರ್? ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಇವತ್ತು ಬೆಳಗ್ಗೆ ನನಗೆ ಜಿ ಕನ್ನಡ, ಸುವರ್ಣ ನ್ಯೂಸ್ ಮತ್ತು ಅಂದರೆ 24/7 ಬೆಳಗಾವಿ ನ್ಯೂಸ್ ಒಳಗೆ ನಾ ಇವತ್ತು ನೋಡಿದ್ದೇನೆ. ಈ ಪ್ರಕರಣ ಸಂಬಂಧಪಟ್ಟಾಗೆ ಇದ್ರ ಬಗ್ಗೆ ನಾ ಇದನ್ನ ಮಾಹಿತಿ ನೋಡುವುದಂತಂದ್ರೆ, ಇದು 6/11/2025 ಅಥಣಿ ಒಳಗೆ ಒಂದು ಇದಾಗೈತಿ. ಇದು ರಿಜಿಸ್ಟ್ರೇಷನ್ ಆಗಿದೆ. ಇದು ರಿಜಿಸ್ಟ್ರೇಷನ್ ಯಲ್ಲವ್ವ ಹನುಮಂತಪ್ಪ ಹುಕ್ಕೇರಿ ಅನ್ನೋದು ಈ ಲ್ಯಾಂಡು. ಇದು ಈ ನಮ್ಮ ಯರಗಟ್ಟಿ ತಾಲೂಕಿಗೆ ಸಂಬಂಧಪಟ್ಟಲ್ಲಿ ಒಂದು ಯರಗಟ್ಟಿ, ಆ ನಂತರ ಒಂದು ಯರಗನವಿ, ಇನ್ನೊಂದು ಗ್ರಾಮ ಬರ್ತದೆ ಕುರುಬಗಟ್ಟಿ ಅಂತ. 3 ಗ್ರಾಮಗಳು ಕೂಡಿ ಒಟ್ಟು 15 ಎಕರೆ 22 ಗುಂಟೆ ಈ ಜಮೀನು. ಇದು ಒಂದು ಫೇಕ್ ಖರೀದಿ ಆಗೈತೆ ಅಂತ ಆ ಇದ್ರೊಳಗೆ ನ್ಯೂಸ್ ಒಳಗೆ ಇವತ್ತು ಇದು ಒಂದು ವಿಷಯ. ಇದ್ರ ಬಗ್ಗೆ ನಾನು ನಮ್ಮ ವಿಲೇಜ್ ಅಕೌಂಟೆಂಟ್ ಮತ್ತು ಆರ್ಐಗಳು ಇಲ್ಲಿ ನಾವು ಅವ್ರ ಬಗ್ಗೆ ವಿಷಯ ಮಾಡಿದಾಗ ಅದು 6/11/2025 ಆಗಿದೆ, ನೋಂದಾಗಿದೆ. ಅದರ ನಂತರ ಇದು ಜೆಫಾರ್ಮ್ ಬಂದದ. ಜೆಫಾರ್ಮ್ ಬಂದಾಗ ಆ ಪಾರ್ಟಿ 2 ಪಾರ್ಟಿ ನಮ್ಮಲ್ಲಿ ಇಲ್ಲ. ಅವರು ಯಾರು ಇದು ಪಡಿಸಿ ನಾವು ಇದು ಕೊಟ್ಟರೋ ಜಮೀನು ಕೊಟ್ಟವರು ಮತ್ತು ಯಾರು ಜಮೀನು ಅವರು ಇಲ್ಲ. ಇವರು ಅದು ಆಯ್ತಾ ಪ್ರೊಸೀಜರ್ ಫಾಲೋ ಮಾಡಿ ಅದನ್ನ ಮಂಜೂರು ಮಾಡಿದ್ದಾರೆ. ಆ ಪ್ರಕಾರ ಅವ್ರ ಹೆಸರಲ್ಲಿ ಅವು ಆರ್ಟಿಸ್ಟೂ ಆಗಿದಾವೆ. ಸರಿ, ಯಾವುದೇ ನೀವು ಇದನ್ನ ಮಾಡ್ಬೇಕಾದ್ರೆ ಜಿಫಾರ್ಮ್ ಮಾಡ್ಬೇಕಾದ್ರೆ ಪಂಚನಾಮೆ ಮಾಡಕ್ ಹೋಗ್ತೀರಾ, ಅವ್ರ ನಂಬರು ಇಲ್ಲ ಏನಿಲ್ಲ ಅಂತಂದ್ರೆ ನೀವು ಅದು ರಿಜೆಕ್ಟ್ ಮಾಡ್ಬೇಕಾಗಿದ್ದ ಧರ್ಮ ನಿಮ್ದಿರುತ್ತೆ, ವಿಐಗಳದಿರುತ್ತೆ. ಬಟ್ ನೀವು ಅವ್ರ ಅಡ್ರೆಸ್ ಇಲ್ಲ, ಅವ್ರು ಯಾವ ಇಲ್ಲ ಅಂತಂದ್ರೆ ನೀವು ಹೆಂಗ್ ಅದನ್ನ ಖರೀದಿ ಮಾಡೋದು? ಅಧಿಕಾರಿಗಳು ಶಾಮಿಲ್ ಅಂತ ಅದನ್ನ ಹೇಳ್ತಾ ಇದ್ದಾರೆ. ಅದಕ್ಕೆ ಏನ್ ಹೇಳ್ತೀರಾ ನೀವು? ಇಲ್ಲ, ಅಧಿಕಾರಿಗಳ ಶಾಮಿಲ್ ಅಂತ ಏನು ಬರ್ದಲ್ರಿ. ಅಲ್ಲಿ ಅದೇನು ಪ್ರಶ್ನೆ ಬರ್ದಿದ್ದಾರೆ, ಜೆಫಾರ್ಮ್ದಾಗ ಇದನ್ನ 7 ದಿವಸದೊಳಗೆ ಅದನ್ನ ಮಂಜೂರು ಮಾಡಬೇಕು. ಇಲ್ಲಕಂದ್ರೆ ಯಾರ್ದಾದ ಪಾಠ ಅಂದ್ರೆ ತಕರಾರು ಕೊಟ್ಟರೆ ಅದನ್ನ ಇದು ಮಾಡ್ಬೇಕಂತ ಅಂದ್ರೆ ಅದ್ರದ್ದು ಎಕ್ಸ್ಪೆಕ್ಟ್ ಮಾಡ್ಬೇಕಂತಿರ್ತದ. ಬಟ್ ಇನ್ ಟೈಮು 7 ದಿವಸದೊಳಗೆ ಅಲ್ಲಿ ಯಾವುದೇ ರೀತಿಯ ಇದು ಬಂದಿಲ್ಲ, ತಕರಾರು ಬಂದಿಲ್ಲ. ಅಲ್ಲಿ ತಕರಾರು ಬಂದ್ಕೊಳ್ಳೆ ಈಗ ಜೆಫಾರ್ಮು ಆಯ್ತು ರದ್ದು ಮಾಡಕ್ಕೆ ಅವಕಾಶ ಇರೋದಿಲ್ಲ. ಅಲ್ಲಿ ಏನಾಗದ ಅಲ್ಲಿ ಸ್ಥಾನಿಕವಾಗಿ ಇದು ಪರಿಶೀಲನೆ ಮಾಡಿ ಅಲ್ಲಿ ಪಂಚನಾಮ ಮಾಡ್ಕೋತಾರ.
ಮಾಡ್ಕೊಂಡು ಒಂದು 5-6 ಜನ ಅಲ್ಲಿ ಸೈನ್ ತಗೊಂಡಿಸ್ತಾ ಅವ್ರು ನೋಡ್ ಮಾಡಿದ್ದಾರೆ. ಮೂಲ ಆಸ್ತಿದಾರಿಗೆ ಗೊತ್ತಿಲ್ಲ ನಮ್ಮ ಹೊಲ ಖರೀದಿ ಆಗಿದೆ ಅಂತ ಹೇಳಿ ಫೇಕ್ ಡಾಕ್ಯುಮೆಂಟ್ಸ್ ಹಚ್ಚಿದ್ರು ಮಾಡಿದಾರೆ. ಮೂಲ ಆಸ್ತಿದಾರಿಗೆ ಗೊತ್ತಿಲ್ಲ ನಮ್ದು ಆಸ್ತಿ ಖರೀದಿ ಆಗಿದೆ ಅಂತ ಅವ್ರ ಹೆಂಗ್ ತಕರಾರು ಇಡ್ತಾರೆ? ಅಲ್ಲ, ಇವಾಗ ಈ ನಮ್ಮಲ್ಲೇ ಕೃಷಿ ಏನದ ಆಸ್ತಿಯೊಳಗ ನೋಂದ್ ಮಾಡೋರು ಯಾರು ನಮ್ಗೆ ಸಬ್ರಿಸ್ಟ್ರು, ಅವರು ಆಧಾರ್ ಕಾರ್ಡು ಅವ್ರು ಯಾರ ವ್ಯಕ್ತಿ ಪೂರ್ತಿ ಅದ್ರ ಬಗ್ಗೆ ಐಡೆಂಟಿಫೈ ಮಾಡ್ಕೊಂಡು ಅವ್ರು ನೋಂದ ಮಾಡಿರ್ತಾರ. ನೋಂದ ಮಾಡಿದಂತ ಇದನ್ನ ದಸ್ತಾವೇಜವನ್ನ ಆಯ್ತು ಇದು ಮಾಡ್ಕೊಡೋ ಪ್ರಶ್ನೆ ಮಾಡುವಂತ ನಮ್ಮಲ್ಲಿ ಇರುವುದಿಲ್ಲ. ಅದಕ್ಕೆ ನಮ್ಮ ವಿಲೇಜ್ ಕಂಡ್ರೆ ಏನ್ ಮಾಡ್ತಾರ, ಆ ಅಡ್ರೆಸ್ ನಲ್ಲಿ ಯಾರು ಇನ್ ಟೈಮ್ ತಕರಾರು ಕೊಟ್ಟರಂತ ಆಯ್ತು ತಗೋಬೇಕಂತ ಇರ್ತದ. ಆ ಟೈಮಲ್ಲಿ ಯಾರು ತಕರಾರು ಕೊಟ್ಟಿಲ್ಲ. ಸರ್, ಯಾಕೆ ತಕರಾರು ಕೊಟ್ಟಿಲ್ಲ ಅಂತಂದ್ರೆ ಅವ್ರಿಗೆ ಮೂಲ ಆಸ್ತಿದಾರರಿಗೆ ಗೊತ್ತೇ ಇಲ್ಲ ಖರೀದಿ ಆಗಿದೆ ಅಂತ ಹೇಳಿ. ಮತ್ತೆ ನೀವು ಹೇಳ್ತಾ ಇದ್ದಾರೆ ಯಾವುದೇ ಖರೀದಿದಾರರು ಮತ್ತು ಖರೀದಿ ಕೊಟ್ಟವ್ರದ್ದು ಯಾವ್ದು ಅವ್ರದೇ ಫೋನ್ ನಂಬರ್ ಇಲ್ಲ, ಅಡ್ರೆಸ್ ಪ್ರೂಫ್ ಇಲ್ಲ ಅಂತ ಹೇಳ್ತೀರಾ. ದಸ್ತಾವೇಜಾಗಿಲ್ಲ, ನಂಬರ್ ಇಲ್ಲ. ಅದು ನೀವು ನಂಬರ್ ಇಲ್ಲ ಅಂತಂದ್ರೆ ಅಡ್ರೆಸ್ ಅದ, ಆಧಾರ್ ಕಾರ್ಡ್ ನಲ್ಲಿ ಅಡ್ರೆಸ್ ಅದ. ಅಲ್ಲ, ನೀವು ರಿಜೆಕ್ಟ್ ಮಾಡ್ಬೇಕಾಗಿತ್ತಲ್ಲ. ಅಲ್ಲಿ ಹೆಂಗ್ ಇದು ಮಾಡ್ತಾರೆ? ಮತ್ತೆ ಈಗ ಹೇಳ್ತಾ ಇದಾರೆ ಅವ ವಯಸ್ಸಾದ ಹೆಣ್ಮಗಳಿದ್ದಾಳೆ, ಆಕೆ ಖರೀದಿ ಮೂಲತಃ ಆಸ್ತಿ ಇದ್ದವರು ವಯಸ್ಸಾದವ್ರು ಇದಾರೆ. ಮತ್ತೆ ಆ ವಯಸ್ಸಿದ್ದವ್ರು ಅದು ಯಾವ ತರ ಖರೀದಿ ಆಗೈತೆ ಅನ್ನೋದು ನಿಮ್ಗೆ ಏನಾದ್ರು ಮಾಹಿತಿ ಇದ್ದಿರ್ಬೇಕಲ್ಲ ಸರ್? ಅದಕ್ಕೆ ಇಲ್ಲ, ನಮಗೆ ಅದ್ರ ಬಗ್ಗೆ ಮಾಹಿತಿ ಅದ. ಈಗ ಸಬ್ರೆಸ್ಟ್ ಒಳಗೆ ಇರ್ತದ ಇನ್ನೊಂದು ಅಲ್ಲಿಂದ ನಮ್ಮಲ್ಲಿ ಇದು ಜೆ ಫಾರ್ಮ್ ಬರ್ತದ, ಅದು ಆನ್ಲೈನ್ ಬಂದ್ಬೇಕು. ಅದ್ರ ಮುಂದಿನ ಎಷ್ಟು ಪ್ರೊಸೀಜರ್ ಮಾಡ್ಬೇಕು ಅದನ್ನಷ್ಟ ನಮ್ಮಲ್ಲಿ ಮಾಡ್ತೀವಿ. ಮತ್ತೆ ಈಗ ವಯಸ್ಸು ಒಂದು 60 years ಆತಂದ್ರೆ ಆನ್ಲೈನ್ ನಲ್ಲಿ ರಿಸಲ್ಟ್ ಆಗುತ್ತೆ. ಖರೀದಿ ಯಾವುದೇ ಒಂದು ನೀವು ಜಿ ಫಾರ್ಮ್ ಒಳಗಾಗ್ಲಿ ರಿಸಲ್ಟ್ ಆಗುತ್ತೆ. ಬಟ್ ಅದು ರಿಸಲ್ಟ್ ಆಗಿಲ್ಲ, ಯಾಕೆ ಅಂತ ಕೇಳ್ತಾರೆ. ಒಂದು ಸಣ್ಣ ವಯಸ್ಸದ ಹುಡುಗಿನ ಕುಂದಿಸಿ ಖರೀದಿ ಮಾಡಿದಾರೆ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ. ಸಬ್ರೆಸ್ಟ್ ಉತ್ತರ ಕೊಡಬೇಕಾಯ್ತದ. ಅಲ್ಲ ಸರ್, ತಮ್ಮ ಗಮನಕ್ಕೆ ಪಂಚನಾಮ ಮಾಡೋ ಮುಂದೆ ತಾವು ರಿಜೆಕ್ಟ್ ಮಾಡ್ಬೋದಿತ್ತ? ಖರೀದಿ ಆದ್ಮೇಲೆ ರಿಜೆಕ್ಟ್ ಮಾಡ್ಬೋದಿತ್ತು. ತಮ್ಗೆ ಲಾಗಿನ್ ಬರೋದು, ಖರೀದಿ ಲಾಗಿನ್ ಬರುತ್ತೆ ಸರ್ ತಮ್ಮ ಭೂಮಿ ಸೆಕ್ಷನ್ಗೆ ಆಟೋಮೆಟಿಕ್ಲಿ ತಾವು ಅದನ್ನು ಇನ್ನೊಂದು ಏನಾಗಿದೆ ಆನ್ಲೈನ್ ಅಲ್ಲಿ ಖರೀದಿ. ಈಗ ಅದು ಮೊದಲು ಇಲ್ಲೇ ನಮ್ಮಲ್ಲಿ ಆಗ್ತಿತ್ತು. ಈಗ ಇವರು ಇದ್ರ ಹತ್ತನೇ ಒಳಗೆ ಮಾಡ್ಕೊಂಡಾರ. ಅವರು ಹತ್ತನೇ ಮಾಡಿದ್ರೆ ಅಡ್ರೆಸ್ ಅವ್ರು ಯಾರು ಕೊಟ್ಟಾರ, ಯಾರು ತಗೊಂಡ್ರು, ನಮ್ಮಲ್ಲಿ ಅಡ್ರೆಸ್ ಇಲ್ಲ. ಅವ್ರು ಇಲ್ಲಿ ಇಲ್ಲ ನಮ್ಮ ವಿಲೇಜ್ ಅಕೌಂಟೆಂಟ್ ಏನ್ ಮಾಡಿದಾರೆ, ಆ ಊರಲ್ಲಿ ಹೋಗಿದ್ದಾರೆ. ಇಲ್ಲ ಇದನ್ನ ಮಾಡ್ಯಾರ, ಸ್ಥಾನಿಕ ಪರಿಶೀಲನೆ ಮಾಡ್ಕೊಂಡಾರ ಅವರು ಇದು ಸೈಟ್ ಪರಿಣಾಮ ಸೈಟ್ ಅದ್ರ ಮೇಲೆ ಅಪ್ರೂವ್ ಮಾಡಿದ್ದಾರೆ. ಸರ್, ಇದಕ್ಕೆ ಮುಂದಿನ ಕ್ರಮ ಏನ್ ತಗೋತೀರಾ ಸರ್? ನಿಮ್ಗೆ ಈಗ ನಿಮ್ಮ ಅಧಿಕಾರಿಗಳದಾಗ್ಲಿ ನೀವಾಗ್ಲಿ ಈಗ ನಿಮ್ದೆಲ್ಲ ಫ್ಯಾಮಿಲಿ ನೀವೇ ಅದಿರ ಅಂತ ಹೇಳ್ತಾ ಇದ್ದಾರೆ. ಬಟ್ ಈಗ ಯರಗಟ್ಟಿ ತಾಲೂಕೊಳಗೆ ಇದೇ ತರ ಬಹಳ ಹಗರಣಗಳು ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ನೀವು ಇದಕ್ಕೆ ಮುಂದಿನ ಕ್ರಮ ಏನ್ ತಗೋತೀರಾ? ಈಗ ಒಂದು 2-3 ಸಿಂಧಿಗಡೆ ಇವ್ರ ಪಾರ್ಟಿಯವರು ನನಗೆ ಮಾತಾಡಿದ್ರು, ಇಲ್ಲ ಸರ್ ಈ ರೀತಿ ಆಗಿದೆ, ಅದಕ್ಕೆ ನಾವು ಇದ್ರ ಬಗ್ಗೆ ನಾವು ಆಯ್ತು ಎಲ್ಲಿ ಇರುವಾಗ ಹತ್ತನೇ ಒಳಗು ಅವರ ಮೇಲೆ FIR ಮಾಡಿದೀವಿ ನಾವು. ಮುಂದೆ ಅದಕ್ಕೆ ಇಲ್ಲಿ ನಿಮ್ಮ ಹಂತದೊಳಗೆ ಇದು ಏನಾಗುತ್ತೆ ಅಂತ ಕೇಳಿದ್ರು. ನಾನು ಇದೇನ ನಮ್ಮ ಇದ್ರ ಹಕ್ಕು ದಾಖಲೆ ಅದ್ರ ಮೇಲೆ ಅಪೀಲ್ ಮಾಡ್ಕೋಬೇಕು. ಅಪೀಲ್ ಮಾಡ್ಕೊಂಡ್ರೆ ಆಕ್ಷನ್ ಹಾಕಿಸಿದ ಒಳ್ಳೆ ರಿಪೀಟ್ ಮಾತ್ರ ಉಣರ್ನಿಂಗ್ ಬರ್ತದ RTCಲಿ ಅಂತ ಅವ್ರಿಗೆ ಗೈಡ್ ಮಾಡಿದ್ರು. ಸರ್, ದಯವಿಟ್ಟು ತಮ್ಮ ಗಮನಕ್ಕೆ ಬರುವ ಮುಂಚೆ ನಿಮ್ಮ RI ಮತ್ತು ನಿಮ್ಮ ತಲಾಟೆಗಳನ್ನು ಸ್ವಲ್ಪ ಕರೆಸಿ ತಾವು ಆಕ್ಷನ್ ತಗೊಂಡ್ರೆ ಭಾಳ ಒಳ್ಳೆಯದು. ಯಾಕಂದರೆ ಯರಗಟ್ಟಿ ತಾಲೂಕಿಗೆ ಇದೊಂದು ಕಪ್ಪು ಚುಕ್ಕೆ. ಈ ಥರ ಮುಂದಿನ ದಿನಮಾನಗಳಲ್ಲಿ ಆಗಬಾರ್ದು ಅಂತೇಳಿ ಜನ ಬಯಸ್ತಾ ಇದ್ದಾರೆ. ಇದಕ್ಕೆ ತಮ್ಮ ಇದ್ರ ಬಗ್ಗೆ ಇವತ್ತಿನ ಬೆಳಗ್ಗೆ ನ್ಯೂಸ್ ನೋಡಿದಿಲ್ಲ ನೋಡಿಕೆಲ್ಲ ಎಲ್ಲರಿಗೂ ನಮ್ಮ ವಿಲೇಜ್ ಕೊಟ್ಟು ಎಲ್ಲರಿಗೂ ಮಾತಾಡ್ಬಿಟ್ಟೆ ನಾನು. ಏನಂತಂದ್ರೆ ಒಂದು ಯಾವ್ದೋ ಜೆ ಫಾರ್ಮ್ ಅಂದ್ರು ಆನ್ಲೈನ್ದಾಗ ಅದ್ರ ಬಗ್ಗೆ ಪೂರ್ಣ ಪ್ರಮಾಣದಾಗ ಅದನ್ನ ಮಾಡಿ ಪರಿಶೀಲನೆ ಮಾಡ್ರಿ. ಅವ್ರ ಅಡ್ರೆಸ್ ಯಾರು ಕೊಟ್ಟವ್ರು, ಅವ್ರು ಯಾರು ತಗೊಂಡ್ರು, ಅವ್ರ ನಂಬರ್ ಏನು ಎಲ್ಲದಾರ ಹುಡ್ಕೊಂಡು ಅವ್ರಿಗೆ ಅಡ್ರೆಸ್ ಮಾಡಿ ಅದ್ರ ಮೇಲೆ ನೀವು ಮುಂದಿನ ಇದು ಮಾಡ್ರೆ ಅಂತ ಹೇಳಿದ್ರು, ಕ್ರಮ ವಹಿಸ್ರೆ ಅಂತ ಹೇಳಿದ್ವಿ. ತಮ್ಮ ಇಲಾಖೆಯಲ್ಲಿ ಏಜೆಂಟ್ರ ಹೊಳೆ ಸಾರ್ವಜನಿಕರಿಗೆ ಕೆಲಸ ಆಗ್ತಾ ಇಲ್ಲ, ಈ ತರ ದುಡ್ಡು ಕೊಡ್ತೀರಿ ಮಾತ್ರ ಆಗ್ತದಂತ ಜನರ ಯಾವ್ದು ಇಲ್ಲ. ನಾನು ಬಂದು ಈಗಾಗಲೇ ನೋಡ್ರಿ ಅಂದ್ರೆ 1 year ಆಯ್ತು. ಇಲ್ಲಿ ಯಾವ ಏಜೆಂಟ್ರು ಇಲ್ಲ, ಯಾರು ಇಲ್ಲ, ಯಾವುದೇ ಹಾವಳಿ ಇಲ್ಲ. ನೇರಾಗಿ ಜನ ಇಲ್ಲೇ ಬರ್ತಾರೆ ನನ್ನ ಕಡೆ ಕೆಲಸ ಏನೈತೆ ಅವ್ರು ಕೇಳ್ತಾರ. ನನಗೇನು ಕೆಲಸ ಐತೆ ಅದನ್ನ ಅವ್ರಿಗೆ ನಾನು ಇದು ಮಾಡಿ ಕೊಡ್ತೀನಿ. ಇಲ್ಲಿ ಯಾವುದೇ ಏಜೆಂಟ್ರು ಹಾವಳಿ ಯಾವುದೂ ಇಲ್ಲ. ಓಕೆ, ಥ್ಯಾಂಕ್ ಯು ಸರ್. ಸರ್ ನಮಸ್ತೆ.